ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಪಕ್ಷಾತೀತವಾಗಿ ಮತ್ತು ಯಾವುದೇ ಧರ್ಮ ಜಾತಿ ಇವೆಲ್ಲವನ್ನು ಹೊರತುಪಡಿಸಿ ನಾವೆಲ್ಲರೂ ಒಟ್ಟಾಗಿ ದೇಶಕ್ಕೋಸ್ಕರ ಏನು ನಮ್ಮ ದೇಶದ ಭದ್ರತೆ ಎಷ್ಟು ಸುಭದ್ರತೆಯಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನೋಡ್ಕೊಳ್ತಾ ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಯಾವ ರೀತಿ ಮುನ್ನುಗ್ತಾ ಇದೆ, ಇದಕ್ಕೆಲ್ಲ ಕಾರಣ ಯಾರು? ಮತ್ತೆ ಈ ರೀತಿ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ದೇಶದ ಒಳಗಡೆ ಇವತ್ತು ನೆಮ್ಮದಿ ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ಕಾರಣ ಸೈನಿಕರು. ಅವರ ತ್ಯಾಗ, ಪ್ರತಿಫಲ, ಪ್ರಾಣ ತ್ಯಾಗ, ಎಷ್ಟೆಲ್ಲ ಶ್ರಮ ಇದೆ. ಅದಕ್ಕೆಲ್ಲದಕ್ಕೂ ನಾವೇನು ಕೊಡೋಕ್ಕಾಗದಿದ್ರು ಕೂಡ ಒಂದು ರಾಷ್ಟ್ರೀಯತೆ, ದೇಶ ಪ್ರೇಮವನ್ನ ಸೈನಿಕರ ಪರವಾಗಿ, ದೇಶದ ಪ್ರಧಾನಮಂತ್ರಿಗಳ ಪರವಾಗಿ ನಾವಿದ್ದೀವಿ ಅನ್ನುವಂಥ ಸಂದೇಶವನ್ನ ತಿರಂಗ ಯಾತ್ರೆ ಮೂಲಕ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನ ನಾವೆಲ್ಲರೂ ಮಾಡಿದ್ದೇವೆ. ನಮ್ಮ ತಾಲೂಕಿನ ನಗರದ KGF ಪ್ರಮುಖ ಬೀದಿಗಳಲ್ಲಿ ರಾಷ್ಟ್ರೀಯ ಧ್ವಜವನ್ನ ಹಿಡ್ಕೊಂಡು ನಾವು ತಿರಂಗ ಯಾತ್ರೆಯನ್ನ ಮಾಡ್ಬೇಕಂತೇಳಿ ಸಾಮೂಹಿಕವಾಗಿ, ಇದಕ್ಕೇನು ಭಾರತೀಯ ಜನತಾ ಪಾರ್ಟಿ ಅಂತೇನಿಲ್ಲ, ಪಕ್ಷಾತೀತವಾಗಿ ಮತ್ತು ಯಾವುದೇ ಧರ್ಮ ಜಾತಿ ಇವೆಲ್ಲವನ್ನು ಹೊರತುಪಡಿಸಿ ನಾವೆಲ್ಲರೂ ಒಟ್ಟಾಗಿ ದೇಶಕ್ಕೋಸ್ಕರ ಏನು ನಮ್ಮ ದೇಶದ ಭದ್ರತೆ ಎಷ್ಟು ಸುಭದ್ರತೆಯಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನೋಡ್ಕೊಳ್ತಾ ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಯಾವ ರೀತಿ ಮುನ್ನುಗ್ತಾ ಇದೆ, ಇದಕ್ಕೆಲ್ಲ ಕಾರಣ ಯಾರು? ಮತ್ತೆ ಈ ರೀತಿ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ದೇಶದ ಒಳಗಡೆ ಇವತ್ತು ನೆಮ್ಮದಿ ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ಕಾರಣ ಸೈನಿಕರು. ಅವರ ತ್ಯಾಗ, ಪ್ರತಿಫಲ, ಪ್ರಾಣ ತ್ಯಾಗ, ಎಷ್ಟೆಲ್ಲ ಶ್ರಮ ಇದೆ. ಅದಕ್ಕೆಲ್ಲದಕ್ಕೂ ನಾವೇನು ಕೊಡೋಕ್ಕಾಗದಿದ್ರು ಕೂಡ ಒಂದು ರಾಷ್ಟ್ರೀಯತೆ, ದೇಶ ಪ್ರೇಮವನ್ನ ಸೈನಿಕರ ಪರವಾಗಿ, ದೇಶದ ಪ್ರಧಾನಮಂತ್ರಿಗಳ ಪರವಾಗಿ ನಾವಿದ್ದೀವಿ ಅನ್ನುವಂಥ ಸಂದೇಶವನ್ನ ತಿರಂಗ ಯಾತ್ರೆ ಮೂಲಕ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನ ನಾವೆಲ್ಲರೂ ಮಾಡಿದ್ದೇವೆ. ಅದಕ್ಕೆ 23ನೇ ತಾರೀಕು ಶುಕ್ರವಾರ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ಸಾರ್ವಜನಿಕರು ಸೇರಿ, ಅದು ಸಂಘ ಸಂಸ್ಥೆಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಸಾರ್ವಜನಿಕ ಬದುಕಿನಲ್ಲಿ ಯಾರ್ಯಾರು ದೇಶಕ್ಕಾಗಿ ಮಾತಾಡುವಂತ ಪ್ರಮುಖ ನಾಯಕರು ಇರ್ಬೋದು, ಅವರೆಲ್ಲರೂ ಕೂಡ ಬರ್ಬೋದು, ಚುನಾಯಿತ ಪ್ರತಿನಿಧಿಗಳು, ಇವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಎಲ್ಲರೂ ಒಟ್ಟಾಗಿ ನಾವು ಭಾರತೀಯರು, ಇಷ್ಟೇ ನಮ್ಮ ಘೋಷಣೆ, ಬೇರೆ ಇನ್ನೇನು ಇಲ್ಲ. ಅದಕ್ಕಾಗಿ ತಮ್ಮ ವಾಹಿನಿ ಮೂಲಕ ತಿಳಿಸೋದೇನೆಂದ್ರೆ, ನಮ್ಮನ್ಯಾರು ಕೂಡ ನೀವು ಅವತ್ತು BJP ಅಂತ ನೀವು ಯಾರು ನೋಡಕ್ ಹೋಗ್ಬೇಡಿ. ನೀವು ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು, ಒಂದು ತಾಯಿ ಮಕ್ಕಳು, ಅದು ಭಾರತ ಮಾತೆ ಮಕ್ಕಳು. ಹಂಗಾಗಿ ನಾವೆಲ್ಲರೂ ಕೂಡ, ಅದು ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಹಿಂದೂಗಳಿರ್ಬೋದು, ಇನ್ಯಾವುದೇ ಜಾತಿ ಧರ್ಮ, ನಾವೆಲ್ಲರೂ ಕೂಡ ಈ ತಾಯಿ ಮಡಿಲಲ್ಲಿ ಹುಟ್ಟಿರ್ತಕ್ಕಂಥವ್ರು. ಗಾಳಿ, ನೆಲ, ಜಲ ಎಲ್ಲವನ್ನೂ ಕೂಡ ಅನುಭವಿಸ್ತಾ ಇದೀವಿ ನಾವು. ಇದಕ್ಕೆಲ್ಲದಕ್ಕೂ ಕಾರಣ ಸೈನಿಕರು ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಅದಕ್ಕಾಗಿ ನಾವು ಬೇರೆ ಏನೂ ಕೊಡೋಕ್ಕಾಗೋದಿಲ್ಲ. ಅವರಿಗೆ ನೈತಿಕ ಬೆಂಬಲ ಮತ್ತು ಆತ್ಮಸ್ಥೈರ್ಯವನ್ನ, ಬಲವನ್ನು ಹೆಚ್ಚು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸೈನಿಕರೊಂದಿಗೆ ನಾವಿದ್ದೇವೆ, ಪ್ರಧಾನಮಂತ್ರಿಗಳೊಂದಿಗೆ ನಾವಿದ್ದೀವಿ ಅನ್ನುವಂಥ ವಿಚಾರವನ್ನ ಸಾರ್ವಜನಿಕವಾಗಿ ತಿರಂಗ ಯಾತ್ರೆ ಮೂಲಕ ತಿಳಿಸಬೇಕಾಗಿರ್ತಕ್ಕಂಥ ತೀರ್ಮಾನವನ್ನು ನಾವು ಮಾಡಿರೋದ್ರಿಂದ ಅವತ್ತು ಮಾಡ್ತೀವಿ, ಶುಕ್ರವಾರ 23ನೇ ತಾರೀಕು. ಅದಕ್ಕೆ ತಾವು ಮಾಧ್ಯಮದ ಸ್ನೇಹಿತರು ಸೇರಿ, ನೀವು ಭಾರತೀಯರೇ, ಅವತ್ತು ನೀವು ವಾಹಿನಿಯಲ್ಲಿ ಪ್ರಚಾರ ಮಾಡೋದು ಒಂದು ಕಡೆ ಆದ್ರೆ ನಮ್ಮ ಜೊತೆ ಭಾಗವಹಿಸೋದು ಹೆಚ್ಚು. ಹಂಗಾಗಿ ನಾವೆಲ್ಲರೂ ಒಟ್ಟಾಗಿ ಬೆಳಗ್ಗೆ 9 ಗಂಟೆಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ನಗರಸಭೆಯ ಮೈದಾನದಿಂದ ಬಂದು, ಅಲ್ಲಿಂದ ಮತ್ತೆ ಸೂರಜ್ಮಲ್ ಸರ್ಕಲ್ಗೆ ಬಂದು, ಗಾಂಧಿ ವೃತ್ತದಿಂದ ಪಿಚ್ಚೇಡ್ ರೋಡ್ಗೆ ಹೋಗಿ ಮತ್ತೆ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಸಮಾರೋಪ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕಂತೇಳಿ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳೇ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ. ಧನ್ಯವಾದ.